ನೋಡಿ, ರಾಹುಲ್ ಅವರು ಎಂಟ್ರಿ ಆಗೋ ಸಂದರ್ಭದಲ್ಲೇ ಸಚಿವರ ಈ ರಾಜೀನಾಮೆ ರಗಳೆ ನೋಡಿ. ರಾಜ್ಯ ಪ್ರವಾಸ ಮುಗಿತಾ ಇದ್ದಂತೆ ರಾಹುಲ್ ಮೀಟಿಂಗ್ ಮಾಡಲಿಕ್ಕಿದ್ದಾರೆ. ರೆಬಲ್ ನಾಯಕರ ಜೊತೆಗೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ವರಿಷ್ಠ ರಾಜೀನಾಮೆಯ ರಗಳೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರೂ ಸಮಾಲೋಚನೆ ಮಾಡಲಿಕ್ಕಿದ್ದಾರೆ. ಸಿದ್ದರಾಮಯ್ಯ ಮತ್ತು ರೆಬಲ್ ನಾಯಕರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಖಾತೆ ವಿಚಾರದಲ್ಲಿ ಆದಂತಹ ಗೊಂದಲಗಳ ಬಗ್ಗೆ ಸಮಾಲೋಚನೆ ಮಾಡ್ತಿದ್ದಾರೆ. ಕೆ.ಎಚ್. ಮುನಿಯಪ್ಪನವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿದ್ದು ಯಾಕೆ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಅವರ ಹತ್ರನೂ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರನೂ ಮಾತಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಸೊ ಇದನ್ನ ಶಮನ ಮಾಡಬೇಕು ಈಗಲೇನೆ ಅಂತ ಒಬ್ಬೊಬ್ಬರಾಗೆ ಈಗ ಎಲ್ಲರೂ ರೆಬಲ್ ಆಗೋ ಸಾಧ್ಯತೆಗಳನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ನೆನ್ನೆನೇ ಅವ್ರು ರೆಬಲ್ ಆಗಿದ್ರು. ಇಲ್ಲ, ನನಗೆ ಖಾತೆ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಆದರೂ ಕೂಡ ಅವರು ನಿರೀಕ್ಷಿಸಿದಂತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗಲಿಲ್ಲ. ಹಾಗಾಗಿ ನನಗೆ ಕೊಟ್ಟರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ, ಕೊಡಲಿಲ್ಲ ಅಂತಂದರೆ ಯಾವ ಸಚಿವ ಸ್ಥಾನವೂ ಬೇಡ ಅಂತ ನಿನ್ನೆ ಮಧ್ಯಾಹ್ನದಿಂದಲೂ ಹೇಳ್ಕೊಂಡು ಬಂದಿದ್ರು. ಸೊ ಅದು ಯಾವುದೇ ರೀತಿಯಾದಂಥ ಫಲಪ್ರದ ಕೊಡಲಿಲ್ಲದ ಕಾರಣ ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಕೆ.ಎಚ್. ಮುನಿಯಪ್ಪನವರು ಸಿಕ್ಕಂಥ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ ಕೇಳಿದಾಗ, ನಾನು ಖಾತೆ ಬದಲಾವಣೆಗೆ ಕೇಳಿದ್ದೆ, ಸಮಾಜ ಕಲ್ಯಾಣ ಕೊಡಿ ಅಂತ ಕೇಳಿದ್ದೆ, ಅಥವಾ ಕೃಷಿ ಖಾತೆಯನ್ನಾದರೂ ಕೊಡಿ ಅಂತ ಕೇಳಿದ್ದೆ, ನಾನು ಎರಡರಲ್ಲಿ ಯಾವುದಾದ್ರೂ ಓಕೆ ಅಂತ ಹೇಳಿದ್ದೆ. ಬಟ್ ಅವ್ರು ಕೊಟ್ಟಿರೋದು ಈ ಹಿಂದೆ ಇದ್ದಂಥದ್ದು. ಸೊ ಹಾಗಾಗಿ ನನ್ನ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು. ಆಮೇಲೆ ಸೀನಿಯಾರಿಟಿಯನ್ನು ಇಲ್ಲಿ ಪರಿಗಣಿಸದಂತೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಅಂತ. ಅಂದರೆ ಯಾರ್ಯಾರಿಗೋ ಯಾವ್ಯಾವ ಖಾತೆನೋ ಕೊಟ್ಟಿದ್ದಾರೆ ಅಂತ ಬೇಜಾರಾಗಿದ್ದಾರೆ ಇಬ್ರು. ಇವರ ಒಂದು ಸೀನಿಯಾರಿಟಿ ಲೆವೆಲ್ ಏನು, ಉನ್ನತ ಹುದ್ದೆಯನ್ನ ಅಲಂಕರಿಸಿರುವ ಅವರ ಸೀನಿಯಾರಿಟಿ ಲೆವೆಲ್ ಏನು, ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಅವ್ರಿಗೆ ಇರುವಂಥ ನೋವು.